ಬೇಸಿಗೆ ಕಾಲದಲ್ಲಂತೂ ಬೆಳಕು ನೀಡುವಂತಹ ಸೂರ್ಯನ ರೌದ್ರ ನರ್ತನಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ರಾಜ್ಯದ ಪ್ರತಿ ಜಿಲ್ಲೆಗಳು ಕೂಡ ಕುದೀತಾ ಇದೆಯೇನೋ ಅನ್ನೋಷ್ಟರ ಮಟ್ಟಿಗೆ ಸೆಕೆ ಹಾಗೂ ಬಿಸಿಲು ಜನರನ್ನ ಹೈರಾಣುಗೊಳಿಸಿದೆ. ಈ ಬೆನ್ನಲ್ಲೇ ಹಲವು ಉದ್ಯಮಗಳ ಮೇಲೂ ಕೂಡ ಈ ರಣ ಬಿಸಿಲು ಎಫೆಕ್ಟ್ ಮಾಡ್ತಾ ಇದೆ. ಯಾವ ಉದ್ಯಮಿಗಳಿಗೆ ಯಾವ ಉದ್ಯಮಕ್ಕೆ ಸಮಸ್ಯೆ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಇದೆ ನೋಡಿ. ನಿಗಿ ಕೆಂಡವಾಗಿದ್ದಾನೆ ಜಗ ಬೆಳಗೋ ಸೂರ್ಯ. ಬಿರು ಬಿಸಿಲಿನ ಪ್ರತಾಪಕ್ಕೆ ಪದರುಗುಟ್ಟುತ್ತಿರುವ ಜನ, ಬಿಸಿಲಿನ ತಾಪಕ್ಕೆ ನಲುಗಿದ ಕುಕುಟೋದ್ಯಮ. ಇಡೀ ರಾಜ್ಯವನ್ನೇ ಕಾದು ಕೆಂಡವಾಗಿಸಿದ್ದಾನೆ ಬೆಳಕು ನೀಡುವ ಸೂರ್ಯ. ಸೂರ್ಯನ ರೌದ್ರ ನರ್ತನಕ್ಕೆ ರಾಜ್ಯದ ಬಹುತೇಕ ಜಿಲ್ಲೆಗಳು ತತ್ತರಿಸಿ ಹೋಗಿವೆ. ಕರ್ನಾಟಕದಲ್ಲೇ 2ನೇ ಅತಿ ಹೆಚ್ಚು ಮೊಟ್ಟೆ ಹಾಗೂ ಚಿಕನ್ ಉತ್ಪಾದನೆ ಮಾಡುವ ಕೊಪ್ಪಳ ಜಿಲ್ಲೆಯಲ್ಲಿ ಇದೀಗ ಬಿಸಿಲಿನ ತಾಪಕ್ಕೆ ನಲುಗಿ ಹೋಗಿದ್ದಾರೆ. ಕೋಳಿಗಳ ರಕ್ಷಣೆಗೆ ಮಾಲೀಕರು ಸ್ಪ್ರಿಂಕ್ಲರ್ ಫಾಗ್ಗಳ ಮೊರೆ ಹೋಗಿದ್ದಾರೆ. ಕೊಪ್ಪಳ ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ಕೋಳಿ ಫಾರಂನಲ್ಲಿ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಕೋಳಿ ಫಾರಂನಲ್ಲಿದ್ದೀವಿ. ಈ ಬಸಾಪುರದಂಥ ಕೋಳಿ ಫಾರಂನಲ್ಲಿ ಅಂದರೆ ಕೋಳಿಗಳಿಗೆ ಅಂದರೆ ರಕ್ಷಣೆ, ಬೇಸಿಗೆಯಿಂದ ರಕ್ಷಣೆ ಮಾಡೋ ಕಾರಣಕ್ಕಾಗಿ ಸ್ಪ್ರಿಂಕ್ಲರ್ ಮೂಲಕ ಅಂದರೆ ನೀರನ್ನು ಅಂದರೆ ಕಾರಂಜಿ ಮೂಲಕ ನೀರನ್ನು ಸಿಮಿಸಿ ತಂಪಾದ ವಾತಾವರಣವನ್ನು ನಿರ್ಮಾಣ ಅಂದರೆ ಕೋಳಿ ಫಾರಂನಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿದೆ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಯಾಕಂದರೆ ಈ ಕೊಪ್ಪಳ ಜಿಲ್ಲೆಯಾದಂಥ 40 ಡಿಗ್ರಿ ಸೆಲ್ಸಿಯಸ್ ಬಿಸಿಲು ತಾಪಮಾನ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಮನುಷ್ಯರೇ ಅಂದರೆ ತತ್ತರಿಸಿ ಹೋಗುವಂಥ ಪರಿಸ್ಥಿತಿ ಎದುರಾಗಿದೆ. ಈ ಕೋಳಿಗಳು ಮಾತ್ರ ಅಂದರೆ ಬೇಸಿಗೆಯಲ್ಲಿ ಸಾಕಷ್ಟು ಈ ಹೀಟಿಗೆ ಅಂದರೆ ಮೃತಪಡ್ತವೆ. ಅಷ್ಟೇ ಅಲ್ಲ, ನಮ್ಮ ಮೊಟ್ಟೆಗಳನ್ನು ಸಹ ಹಾಕುವುದಿಲ್ಲ. ಈ ಕಾರಣಕ್ಕಾಗಿ ಈ ಸಮಸ್ಯೆಯನ್ನು ಬಗೆಹರಿಸುವ ಸಲುವಾಗಿ ಸ್ಪ್ರಿಂಕ್ಲರ್ ಮೂಲಕ ನೀರನ್ನು ಕಾರಂಜಿ ಮೂಲಕ ಸಿಮಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಸ್ಪ್ರಿಂಕ್ಲರ್ ಮೂಲಕ ನೀರನ್ನು ಹಾಕೋದ್ರಿಂದ ವಾತಾವರಣ ಅಂದರೆ ಈ ಶೆಡ್ಗಳು ತಣ್ಣಗೆ ಅಂದರೆ ಕೂಲಾಗಿರ್ತವೆ ಒಂದು ಕಡೆ. ಇನ್ನೊಂದು ಕಡೆಗೆ ಕೋಳಿಗಳು ಸಹ ಅಂದರೆ ರಕ್ಷಣೆ ಮಾಡಿದಂಗೆ ಆಗುತ್ತೆ ಎಂಬುದು ಕೋಳಿ ಫಾರ್ಮರ ಮಾಲೀಕರ ಮಾತಾಗಿದೆ. ಅತಿಯಾದ ಬಿಸಿಲಿನಿಂದ ಜನ ಹೈರಾಣಾಗುವಂತಾಗಿದೆ. ಇದರ ನಡುವೆ ಚಿಕ್ಕಬಳ್ಳಾಪುರ ನಗರದ ಕಂದವಾರ ಕೆರೆಯಲ್ಲಿ ಸಾವಿರಾರು ಮೀನುಗಳು ಮಾರಣ ಹೋಮ ಆಗಿವೆ. ಸಾವಿರಾರು ಎಕರೆ ವಿಶಾಲವಾದ ಇಡೀ ಕೆರೆಯಲ್ಲಿ ಮೀನುಗಳು ಸತ್ತು ತೇಲುತ್ತಿವೆ. ಚಿಕ್ಕಬಳ್ಳಾಪುರ ನಗರದ ಪಕ್ಕದಲ್ಲೇ ಇರುವಂತಹ ಕಂದವಾರ ಕೆರೆ ಅಂತೇಳಿ, ಈ ಕೆರೆಯಲ್ಲಿ ಇವತ್ತು ಸಾವಿರಾರು ಮೀನುಗಳ ಮಾರಣ ಹೋಮ ಆಗಿದೆ. ಸಹಜವಾಗಿ ಬೇಸಿಗೆ ಸಂದರ್ಭದಲ್ಲಿ ಈ ರೀತಿ ಕೆರೆಗಳಲ್ಲೂ ಸಾಮೂಹಿಕವಾಗಿ ಮೀನುಗಳು ಸಾವನ್ನಪ್ಪೋದು ನಾವು ಕಾಣ್ತೀವಿ. ಅದೇ ರೀತಿ ಈ ಬಾರಿಯೂ ಕೂಡ ಅತಿಯಾದಂಥ ಬಿಸಿಲು ಇವತ್ತು. ಹಾಗಾಗಿ 100 ಎಕರೆ ವಿಶಾಲವಾದಂತಹ ಈ ಒಂದು ಕಂದವಾರ ಕೆರೆ ಏನಿದೆ, ಈ ಕೆರೆಯಲ್ಲಿ ಇವತ್ತು ಸಾವಿರಾರು ಲಕ್ಷಾಂತರ ಮೀನುಗಳ ಮಾರಣ ಹೋಮ ಆಗಿದೆ. ಸಹಜವಾಗಿ ಬೇಸಿಗೆಯಲ್ಲಿ ಆಮ್ಲಜನಕದ ಕೊರತೆ ಉಂಟಾಗುತ್ತೆ ಮೀನುಗಳಿಗೆ. ಹಾಗಾಗಿ ಮೀನುಗಳಿಗೆ ಉಸಿರಾಟ ಆಡ್ಲಿಕ್ಕೂ ಕೂಡ ಸಮಸ್ಯೆ ಆಗುತ್ತೆ. ಆಮ್ಲಜನಕದ ಕೊರತೆಯಿಂದ ಈ ಒಂದು ಮೀನುಗಳು ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ಈ ಒಂದು ಕೆರೆಗೆ ತುಂಬಿಸಿರುವಂತಹ ನೀರೇನಿದೆ, ಅದು ಬೆಂಗಳೂರಿನ ಸಂಸ್ಕರಿತ ತ್ಯಾಜ್ಯ ನೀರನ್ನ ಈ ಒಂದು ಕೆರೆಗೆ ಹರಿಸಲಾಗಿರುವಂಥದ್ದು. ಹಾಗಾಗಿ ಈ ಒಂದು ಮೀನುಗಳು ಕೂಡ ಸಾವನ್ನಪ್ಪಿದೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಬೇಸಿಗೆಯ ಬಿಸಿಲಿನ ಎಫೆಕ್ಟ್ ಇವತ್ತು ಮೀನುಗಳು ಕೂಡ ಒಂದ್ ಕಡೆ ತಟ್ಟಿದೆ ಅಂತ ಹೇಳ್ಬೋದು. ಹಾಗಾಗಿ ಇವತ್ತು ಮೀನುಗಳ ಸಾಮೂಹಿಕವಾದಂತಹ ಮಾರಣ ಹೋಮ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನಡೆದಿರುವಂಥದ್ದು. ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ವಿಪರೀತ ಬಿಸಿಲಿನ ತಾಪಮಾನಕ್ಕೆ ಜಿಲ್ಲೆಯ ಜನ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ವಾಹನ ಸವಾರರಿಗೆ ಸಮಸ್ಯೆ ಆಗಬಾರದು ಅನ್ನೋ ಕಾರಣಕ್ಕೆ ಗ್ರೀನ್ ಮ್ಯಾಟ್ ಅಳವಡಿಕೆ ಮಾಡಲಾಗಿದೆ. ರಣ ಬಿಸಿಲಿನಲ್ಲೇ ಟ್ರಾಫಿಕ್ ಪೊಲೀಸರು ಕರ್ತವ್ಯ ನಿರ್ವಹಿಸುವ ಅನಿವಾರ್ಯತೆ ಇದ್ದು ಅಧಿಕಾರಿಗಳು ಕನಿಷ್ಠ ವ್ಯವಸ್ಥೆ ಮಾಡದೇ ಇರೋದು ವಿಪರ್ಯಾಸ. ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ದಾಖಲೆ ಮಟ್ಟದ ಬಿಸಿಲಿನ ಪ್ರಮಾಣ ದಾಖಲಾಗ್ತಿರುವಂಥದ್ದು ನಾನೀಗ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ನಾನೀಗ ಬಳ್ಳಾರಿ ನಗರದ ದುರ್ಗಮ್ಮ ಗುಡಿಯ ಸರ್ಕಲ್ ಬಳಿ ಇರುವಂಥದ್ದು. ಇಲ್ಲಿ ಪ್ರತಿನಿತ್ಯ ಕೂಡ ಸಿಗ್ನಲ್ ಅನ್ನು ಹಾಕಲಾಗುತ್ತೆ. ಹೀಗಾಗಿ ಅಂದ್ರೆ ವಿಪರೀತ ಪ್ರಮಾಣದ ದಾಖಲೆಯ ಬಿಸಿಲಿರೋದ್ರಿಂದಾಗಿ ವಾಹನ ಸವಾರರು ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಇದೀಗ ಗ್ರೀನ್ ಮ್ಯಾಟ್ಗಳನ್ನು ಹಾಕಿ ಸಿಗ್ನಲ್ ಬಿದ್ದಂಥ ಸಂದರ್ಭದಲ್ಲಿ ಅವನು ಗ್ರೀನ್ ಮ್ಯಾಟ್ನ ನೆರಳಿನ ಆಶ್ರಯವನ್ನು ಪಡೆದು ನಿಲ್ಲಲಿಕ್ಕೆ ಒಂದಿಷ್ಟು ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸಿಗ್ನಲ್ಗಳಲ್ಲಿ ಟ್ರಾಫಿಕ್ ಪೊಲೀಸರನ್ನ ನಿಯೋಜನೆ ಮಾಡಿದ್ರೆ, ಆದರೆ ಅವರಿಗೆ ಕನಿಷ್ಠ ವ್ಯವಸ್ಥೆಯನ್ನು ಕೂಡ ಇದೀಗ ಅಂದ್ರೆ ಪೊಲೀಸ್ ಇಲಾಖೆಯಿಂದಲೂ ಕೂಡ ಮಾಡಿಲ್ಲ. ಯಾಕಂದ್ರೆ ಒಂದು ಕಡೆಗೆ ವಾಹನ ಸವಾರಿಗೆ ನೆರಳಿನ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಮಹಾನಗರ ಪಾಲಿಕೆ, ಆದರೆ ಅದೇ ಸಿಗ್ನಲ್ಗಳಲ್ಲಿ ನಿಂತ್ಕೊಂಡು ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಟ್ರಾಫಿಕ್ ಪೊಲೀಸರಿಗೆ ಯಾವುದೇ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ. ಇದನ್ನ ಇಲ್ಲಿ ಕಾಣಬಹುದು. ಮಹಾನಗರ ಪಾಲಿಕೆ ವತಿಯಿಂದ ವಾಹನ ಸವಾರಿಗೆ ತೊಂದರೆ ಆಗಬಾರ್ದು, ಬಿಸಿಲಿನ ಪ್ರಖರತೆ ಅವರಿಗೆ ಅನಿಸಬಾರ್ದು ಸಿಗ್ನಲ್ಗಳು ನಿಂತಾಗ ಅನ್ನುವಂಥ ಕಾರಣಕ್ಕೋಸ್ಕರ ಇದೀಗ ಗ್ರೀನ್ ಮ್ಯಾಟ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಬೀದರ್ನಲ್ಲಿ ಬಡಪಾಯಿ ರೋಗಿಗಳ ಪಾಲಿಗೆ ಸಂಜೀವಿನಿಯಾಗಬೇಕಿದ್ದ 100 ಕೋಟಿಯಲ್ಲಿ ನಿರ್ಮಾಣವಾದ ಬ್ರಿಮ್ಸ್ನಲ್ಲಿ ಇಂದು ಹನಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಈ ಬಾರಿ ಗರಿಷ್ಠ ತಾಪಮಾನ ದಾಖಲಾದ ಪರಿಣಾಮ ಬೀದರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿದ್ದ ನೀರಿನ ಘಟಕಗಳು ಬಂದಾಗಿ ಕುಡಿಯಲು ನೀರು ಸಿಗದೆ ಬಡಪಾಯಿ ರೋಗಿಗಳು ಮತ್ತು ಸಂಬಂಧಿಕರು ಪರದಾಡುತ್ತಿದ್ದಾರೆ. ನಾವೀಗ ಬೀದರ್ನ
ಏನೊಂದು ಆ ಘಟಕದಲ್ಲಿ ನೀರಿನ ಘಟಕ ಶುದ್ಧ ನೀರು ಕುಡಿಯುವ ನೀರಿನ ಘಟಕಗಳಿದ್ದೀವಿ. ನೋಡ್ಬೋದು ಯಾವ ರೀತಿ ಅಲ್ಲಿ ಜನರು ಅಂದರೆ ಬಡಪಾಯಿ ರೋಗಿಗಳ ಸಂಬಂಧಿಕರೇನು ಬಂದು ಯಾವ ರೀತಿ ಏನೋ ಒಂದು ಖಾಲಿ ಏನೋ ಒಂದು ಬಾಟಲ್ಗಳನ್ನು ಖಾಲಿ ಇರ್ತಕ್ಕಂಥ ನೋಡ್ಬೋದು ಯಾವ ರೀತಿ ಸಣ್ಣವಾಗಿ ನೀರು ಬರ್ತಾ ಇದೆ ಅಂತ ನೋಡ್ಬೋದು ನೀವು. ಎಷ್ಟರ ಮಟ್ಟಿಗೆ ಇಲ್ಲಿ ನೀರು ಇಷ್ಟರ ಮಟ್ಟಿಗೆ ಸಣ್ಣವಾಗಿ ನೀರು ಬರ್ತಾ ಇರುವಂಥದ್ದು ಇಲ್ಲಿ ಕೂಡ ನೋಡ್ಬೋದು. ಯಾವ ರೀತಿ ಇಷ್ಟೊತ್ತ ಈ ರೀತಿಯ ನೀರು ಆದರೆ ಕುಡಿಯುವ ನೀರಿನ ಮಟ್ಟ ಯಾವ ರೀತಿ ಇದೆ ಅನ್ನುವಂಥದ್ದು ನೀವು ನೋಡ್ಬೋದು. ಯಾಕಂದರೆ ಅಷ್ಟರ ಮಟ್ಟಿಗೆ ಇಲ್ಲಿ ಪ್ರತಿದಿನ ಸಾವಿರಾರು ರೋಗಿಗಳು ಸಾವಿರಾರು ಸಂಬಂಧಿಕರು ಕೂಡ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಖಾಲಿ ಅಂದರೆ ಊಟ ಮಾಡೋಕ್ಕಾಗಿರ್ಬೋದು, ಇನ್ನಿತರ ಕೆಲಸಕ್ಕಾಗಿ ಏನೋ ಒಂದು ನೀರಿಗಾಗಿ ಬರ್ತಾರೆ. ಇದು ಒಂದೇ ಒಂದು ಘಟಕ ಇತ್ತು. ಈ ಘಟಕ ಕೂಡ ಸಂಪೂರ್ಣವಾಗಿ ಈಗ ಬಂದಾಗಿ ನೋಡ್ಬೋದು ಯಾವ ರೀತಿ ನೀರಿನ ಹನಿಗಳು ಬರ್ತಾ ಇದೆ ಅಂತ. ಹನಿ ತುಂಬಬೇಕಾದ್ರೆ ಒಂದು ಕ್ಯಾನ್ ತುಂಬಬೇಕಂದ್ರೆ ಒಂದು ಅರ್ಧ ಗಂಟೆ ಬೇಕು. ಅಷ್ಟರ ಮಟ್ಟಿಗೆ ಈಗ ಇಲ್ಲಿನ ರೋಗಿಗಳ ಸಂಬಂಧಿಕರು ಇಡೀ ಶಾಪ ಆಗ್ತಾಯಿದ್ರೆ ಹನಿ ನೀರಿಗೂ ಒಂದು ರೀತಿಯ ಬ್ರಿಮ್ಸ್ನಲ್ಲಿ ಪರದಾಟ ಶುರುವಾಗಿರುವಂಥದ್ದು. ಹಣ ಕೊಟ್ಟು ಏನೋ ಒಂದು ಬಾಟ್ಲ್ಗಳನ್ನು ಖರೀದಿ ಮಾಡುವಂಥ ಪರಿಸ್ಥಿತಿ ಇಲ್ಲಿನ ರೋಗಿ ಮತ್ತು ರೋಗಿಯ ಸಂಬಂಧಿಕರಾಗಿರುವಂಥದ್ದು. ಒಟ್ಟಾರೆ ರಾಜ್ಯದಲ್ಲಿ ದಿನೇ ದಿನೇ ತಾಪಮಾನ ಏರುತ್ತಿದ್ದು ಬಿಸಿಲ ಬೇಗೆಗೆ ಹೇಗೆ ಪಾರಾಗೋದಪ್ಪ ಎಂದು ಜನರು ಕಂಗಾಲಾಗುತ್ತಿದ್ದಾರೆ. ತಾಪಮಾನ ಏರಿಕೆಗೆ ಪ್ರಾಣಿ ಪಕ್ಷಿಗಳು ಸಹ ಹೈರಾಣಾಗುತ್ತಿವೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.